ಪಿತರದ ಅರಮನೆ ಚರಿಸಿದನಲ್ಲ. ಪಟ್ಟಣವೆಲ್ಲವ ಚಲಿಸಿದನಲ್ಲವೇ ಪಿತರದ ಅರಮನೆ ಚರಿಸಿದನಲ್ಲ. ಜನಕ ಜಾಜಯ ಸೀತಾಮಾದಯ ಜನಕ ಜಾಜಯ ಸೀತಾಮಾದಯ ಮಾತೆಯ ಕಾಣುವ ಸೀತೆಯ ಪಾದವ ನಾನೆಂದು ಕಾಮೆನೋ. ಅಮ್ಮ 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 ಆಗಲಿ. ಕುಂಭಕರ್ಣ, ವಿಭೀಷಣ, ಮಹೋದರ ಮಹಾಪಾಶ್ವಾದಿಗಳ ಅರಮನೆಗಳ ಅಂತಃಪುರವನ್ನೆಲ್ಲ ಹುಡುಕಿದರು. ಎಲ್ಲಿಯೂ ಮಾತೆಯವರ ದರ್ಶನವಾಗಲಿಲ್ಲ. ಇರಲಿ, ಹಿಂದೆ ಮುಂದೆ ಹೋಗಿ ನೋಡುವೆನು. ಓಹೋ, ಇಲ್ಲಿ ಯಾರೋ ದಂಪತಿಗಳು ಮಲಗಿರುವರು. ಇವರ್ಯಾರೆಂದು ತಿಳಿದು ನೋಡುವೆನು. ಈತನೇ ಚೋರನಾದ ರಾವಣ. ಈತನ ಪಕ್ಕದಲ್ಲಿ ಮಲಗಿರುವಳು. ಹಾ ರಾಮಚಂದ್ರ, ಮೋಸವಾಯಿತು ಪ್ರಭೋ, ಮೋಸವಾಯಿತು. ಈ ದೃಶ್ಯವನ್ನು ನೋಡಲು ನನ್ನನ್ನು ಹಿಡಿದಿಗೆ ಕಳಿಸಿದೆಯಾ ತಂದೆ? ಈ ದೃಶ್ಯವನ್ನು ನೋಡಿ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದೆ ರಾಮ, ಸಿಡಿದು ಹೋಗಬಾರದೆ. ರಾಮ ನೀಲಮೇಘ ಶ್ಯಾಮ ರಘುಕುಲ ಲಾಲ ರಾಮ ರಾಮ ರಾಮಚಂದ್ರ ಪ್ರಭು, ಆದುದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಆದುದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಬಾಯಳು ಸೊರಲಾರೆನೋ ಇದ, ಬಾಯಳು ಸೊರಲಾರೆನೋ ಇದ. ರಾಮಗೆ ನಾನೇ ಬೇಳಲೆ ರಾಮ ಅದುದೇನೋ ಮೋಸ ಕಾರ್ಯ, ಅದುದೇ ದೊಡ್ಡೈವವೇ. ದುರುಳನೆಗೆ ಶಯನದೊಳಗೆ ದೋರಿಗೆ ಗುರಿ ಮಾಡಿರುವನ ರಾಮ ರಾಮಚಂದ್ರ. ದುರುಳನೆಗೆ ಶಯನದೊಳಗೆ ದೋರಿಗೆ ಗುರಿ ಮಾಡಿರುವನೋ. ರಾಮಗೆ ನಾನೇ ನಾ ಬೇಳಲೆ ರಾಮ ಅದುದೇನೋ ಮೋಸ ಕಾರ್ಯ, ಅದುದೇ ದೊಡ್ಡೈವವೇ.
ದುರುಳ ನೀವನ್ನ ಬಂದು ನಾನು ಮಾತೆ ಸೀತೆಯ ಕರೆದು ಹೋಗಲೆ. ದುರುಳ ನೀವನ್ನ ಬಂದು ನಾನು ಮಾತೆ ಸೀತೆಯ ಕರೆದು ಹೋಗಲೆ. ರಾಮನಾಜ್ಞೆಯ ಬೀರಲಾದುದೇ ರಾಮ ಆದುದೇನೋ ಮೋಸಕಾಯ ಆದುದೇ ದುರ್ದೈವವೇ ದೈವವೇ 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 ದೈವವೇ. ಇಂಥವರ ಪಾಡೆ ಹೀಗಾದ ಮೇಲೆ ಇನ್ನು ನರಮಾನವರ ಪಾಡೇನು? ಈಗ ನಾನೇನು ಮಾಡಲಿ? ಇವರನ್ನು ಈ ನನ್ನ ನಾಂಗುವಂತ ಬಂಧಿಸಿ ಒಂದೇಟಿಗೆ ನೆಲಕ್ಕಪ್ಪಳಿಸಲೇ. ಶೀಚಿ, ತಾಳು ಮನವೇ ತಾಳು, ತಲ್ಲಣಿಸದರೆ ಕೊಂಡ ತಾಳು ಮನವೇ. ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು, ಪ್ರಮಾಣಿಸಿದರೂ ನಿಧಾನಿಸಿ ನೋಡು, ನಿಧಾನಿಸಿದರೂ ಸುಧಾರಿಸಿ ನೋಡು ಎಂದ ಹಾರಯುತ್ತಿರುವುದು. ನಾನು ಬರುವಾಗ ಎನ್ನೊಡೆಯನಾದ ಶ್ರೀರಾಮಚಂದ್ರ ಪ್ರಭುಗಳು ಕೆಲವು ಕುರುಗಳನ್ನು ಹೇಳಿದ್ದರು, ಅವುಗಳನ್ನು ಪರೀಕ್ಷಿಸಿ ನೋಡುವೆನು. ಪದುಮರೇಖೆಗಳೆಲ್ಲ ಪಾದಗಳ ಮೇಲೆ ಪದುಮರೇಖೆಗಳೆಲ್ಲ ಪಾದಗಳ ಮೇಲೆ ಮತ್ಸಲಾಚನವಿಲ್ಲ ಮುಂಗೈಗಳ ಮೇಲೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ಮಾತೆ ಇವಳಲ್ಲ ಭುಜಾತೆ ಇವಳಲ್ಲ ಮಮನ ಕೆಟ್ಟನಲ್ಲ ಪಾದಗಳ ಮೇಲೆ ಪದುಮ ರೇಖೆಗಳಿಲ್ಲ, ಮುಂಗೈಗಳ ಮೇಲೆ ಮತ್ಸ್ಯ ಲಾಂಛನವಿಲ್ಲ. ಈಕೆ ಹೆಡತಲೆ ಹಿಂದೆ ವಿಧವತ್ವವು ತೋರ್ತಿರುವುದು, ಅಂದರೆ ಮಧ್ಯ ಕಾಲದಲ್ಲಿ ರಂಡೆಯಾಗುವ ಲಕ್ಷಣವು ಗೋಚರಿಸುತ್ತಿರುವುದು. ಈಕೆಯು ಆ ಪ್ರಚಂಡ ರಾವಣನ ಪತ್ನಿಯಾದ ಮಂಡೋದರಿಯ ಹಿರಿಯಬೇಕು. ಇನ್ನೆಲ್ಲಿ ಹುಡುಕಲಿ, ಎಲ್ಲಿ ಹೋಗಲಿ? ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿರುವುದು, ಎಲ್ಲಿ ಹುಡುಕಲಿ? ಒಡೆಯನವಧಿಯು ಮುಗಿದೊದೆಲ್ಲಿಗೆ ಬಿಡುವೆನ ಸುವರಾಮ. ಜಡ ಜಗಂದಿಯ ಓಡೋಪ ಮುಗಿಯಳ, ಜಡ ಜಗಂದಿಯ ಓಡೋಪ ಮುಗಿಯಳ. ಬಡ ನಡುವಿನ ಬಾಲೆಯ ಅಮಮ ಕಾಲೆ ಬೋವಿಯ ರಾಮ ಶ್ರಮವ ಬಂದಿದೆ ಭ್ರಮಣ ಗುಂದಿದೆ, ಯಾರ ಕೇಳಲಿ ಎಲ್ಲೇ ಹುಡುಕಲೆ. ಶ್ರಮವ ಬಂದಿದೆ ಭ್ರಮಣ ಗುಂದಿದೆ, ಯಾರ ಕೇಳಲಿ ಎಲ್ಲೇ ಹುಡುಕಲೆ. ಜಡ ಜಗಂದಿಯ
ಬಡ ಸಗಂಧಿಯ ಓಡು ಮುದಿಗಳ ಬಡ ನಡುವಿನ ಬಾಲಿಯ ಮಮ ಮಕ್ಕನೆ ಬೋವಿ ಜಾತೆಯ ಮಮ ಕಾಣೆ ಬೋವಿ ಜಾತೆಯ ಮಮ ಕಾಣೆ ಬೋವಿ ಜಾತೆಯ ಕಾಣೆ ನಾನು ಬೋವಿ ಜಾತೆಯ ಕಾಣೆ ನಾನು ಬೋವಿ ಜಾತೆಯ ಕಾಣೆ ನಾನು ಬೋವಿ ಜಾತೆಯ ಕಾಣೆ ನಾನು ಬೋವಿ ಜಾತೆಯ ಅಮಮ ಕಾಣೆ ಬೋವಿ ಜಾತೆಯ ರಾಮ ಕಾಣೆಯ ಮಾತೆಯ ಮಾತೆಯ ಸೀತಾ ಮಾತೆಯ ಚೋರನಾದ ರಾವಣನು ಆಕಾಶ ಮಾರ್ಗದಲ್ಲಿ ಅಪಹರಿಸಿಕೊಂಡು ಹೋಗುತ್ತ ವೇಳೆ ಆತನ ಕೈಯಿಂದ ಸಮುದ್ರದ ಮಧ್ಯದಲ್ಲಾದರೂ ಬಿದ್ದು ಬಿಟ್ಟಳೆ. ಕ್ರೂರನ ಹಿಡಿತವಾದ ಹೊಡೆತಕ್ಕೆ ಸಿಲುಕಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಳೆ. ಒಂದು ವೇಳೆ ಸೀತಾಮಾತೆಯು ಸಿಗಲ್ಲೆಂಬ ವಾರ್ತೆಯನ್ನು ಶ್ರೀರಾಮಚಂದ್ರ ಪ್ರಭುಗಳು ಕೇಳಿದ ಕೂಡಲೇ ಆತ್ಮಹತ್ಯೆ ಮಾಡಿಕೊಳ್ಳುವರು. ಇನ್ನು ಲಕ್ಷ್ಮಣಮೂರ್ತಿಯು ಅಣ್ಣನ ಮಾರ್ಗವನ್ನೇ ಹಿಡಿಯುವರು. ತನ್ನ ವಾಗ್ದಾನ ವ್ಯರ್ಥವಾಯಿತೆಂದು ಸುಗ್ರೀವರಾಜನಂತೂ ಬದುಕುಳಿಯುವುದೇ ಇಲ್ಲ. ಇನ್ನು ರುಮಾದೇವಿಯು ಪತಿಯ ಸಾನ್ನಿಧ್ಯವನ್ನು ಸೇರುವಳು. ಅಂಗ ರಕ್ಷಕರನ್ನು ಕಳೆದುಕೊಂಡ ಅಂಗದ ತಾರೆಯರು ದಿಕ್ಕು ದೀಪಾಂತರವಾಗಿ ಹೋಗುವರು. ಈ ಘೋರವಾದ ಪ್ರಳಯ ವಿಷಯವೇನಾದರೂ ಅಯೋಧ್ಯೆಗೆ ಗೊತ್ತಾದರೆ ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರ, ಕೈಕ ಇವರೆಲ್ಲರೂ ನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾನೊಬ್ಬ ವಿಫಲನಾಗಿ ಹೋದರೆ ಇಂತಹ ಘೋರ ಪ್ರಳಯಕ್ಕೆ ಕಾರಣವಾಗುವುದು. ಈಗ ನಾನೇನು ಮಾಡಲಿ? ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಲಿ? ಚೇ ಆತ್ಮಹತ್ಯೆ ಮಹಾಪಾಪಕರ. ಈ ತ್ರಿಕುಟಾಚಲ ಪರ್ವತದಿಂದ ಹೊರಗೋಡಿದ ಈ ರಾವಣನ ಲಂಕಾ ನಗರವನ್ನು ಈ ನನ್ನ ಲಾಂಘೋಲಿಂದ ಭೇದಿಸಿ ಶ್ರೀರಾಮಚಂದ್ರ ಪಾದದ ಬಳಿ ಹಿಡಿವನು. ಅವರೇ ಹುಡುಕಿಕೊಳ್ಳಲಿ ಸೀತಾ ಮಾತೆಯವರನ್ನ. ನಿಲ್ಲು ಮಾರುತಿ, ಲಂಕಾಪಟ್ಟಣದ ಕೇಳಲು ಪ್ರಯತ್ನಿಸಬೇಡ. ಅಶೋಕವನಕ್ಕೆ ಹೋಗುವ ಮಾತೆಯ ಸಂದರ್ಶನವಾಗುವುದು. ಏನಿದು ಅಶರೀರವಾಣಿ? ಅಶೋಕವನದಲ್ಲಿ ಸೀತಾ ಮಾತೆಯರೊಂದು ನೋಡ್ತಿರುವುದಲ್ಲ. ಅಶೋಕವನ ಎಲ್ಲಿ ಹೋದು? ಇರಲಿ, ಇಲ್ಲಿ ಯಾರೋ ರಾಕ್ಷಸ ಕನ್ಯೆಯರು ಅಶೋಕವನದ ಬಗ್ಗೆ ಮಾತನಾಡಿಕೊಂಡು ಹೋಗ್ತಿರೋರು. ನಾನು ಅವರನ್ನೇ ಹಿಂಬಾಲಿಸಲು. ಜೈ ಜೈ ರಘುವೀರ ಸಮರ್ಥ. ಸಹಿ ಬೆಲೆ ಪರಿತಾಪ ದುಪಟಳವ ಸಹಿ ಬೆಲೆ ಪರಿತಾಪ ದುಪಟಳವ ಬಾರೆ ನೀರೆ ತೋರೆ ತೆದುವೆ ಬಾರೆ ನೀರೆ ತೋರೆ ತೆದುವೆ ಸಹಿ ಬೆಲೆ ಪರಿತಾಪ ದುಪಟಳವ ಝರಕೆ ಆವರೂಪವಂತಳ ನೋಡುತ್ತಲೇ ಆವರೂಪವಂತಳ ಕಾಣುತ್ತಲೇ ಕಲ್ಲಾಪವ ಅಂದಲು ತಾಪವು ಎಂಥದು ಸಲ್ಲಾಪವ ಅಂದಲು ತಾಪವು ಎಂಥದು ಸಹಿಬೆನೆ ಪರಿತಾಪ ದುಪಟಳವ ಬಾರೆ ನೀರೆ ತೋರೆ ತೆದುರೆ ಬಾರೆ ನೀರೆ
ಪಟಳವ ರಾಗದ ಭೋಗದ ಸೊಬಗಿನ ಯಾರದ ರಾಗದ ಭೋಗದ ಸೊಬಗಿನ ಯಾರ ರಾಗದ ಭೋಗದ ಸೊಬಗಿನ ಯಾರದ ರಾಗದ ಭೋಗದ ಸೊಬಗಿನ ಯಾರದ ರಾಗದ ಭೋಗದ ಸೊಬಗಿನ ಯಾರದ ಹೂಗಳು ತಾಗಿರೆ ಮಾನಸಕ್ಕೆ ಸಹಿಬೆನೆ ಪರಿತಾಪ ಉಪಕಳವ ಬಾರೆ ನೀರೆ ತೋರದೆ ದೂರೆ ಬಾರೆ ನೀರೆ ತೋರದೆ ದೂರೆ ಸಹಿಬೆನೆ ಪರಿತಾಪ ಉಪಕಳವ ಉಪಕಳವ ಉಪಕಳವ. ಏನೀ ಮನಸ್ಸಿನ ಕಳವಳ? ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿಯಿಲ್ಲ. ಮೃಷ್ಟಾನ್ನ ಸೇವಿಸಿದರೂ ಮನಸ್ಸಿಗೆ ತೃಪ್ತಿ ಇಲ್ಲ. ಅಂಶ ತೋಳಿಕ ಕಲ್ಪದೊಳು ಪವನಿಸಿದರೂ ಸುಖನಿದ್ರೆ ಇಲ್ಲ. ಯಾವುದೋ ಬಿಡಿಸಲಾಗದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ನನ್ನನ್ನೇ ದಯಿಸುತ್ತಿದೆ ಪ್ರೀತಿ. ಅದ್ಯಾವ ಪ್ರೀತಿ, ಅದ್ಯಾವ ಮೋಹ? ಏನಾದರೂ ಸರಿ, ಆ ನಳಿನಾಕ್ಷಿಯನ್ನು ಹೊಂದಿ ಮನಸ್ಸಿನ ಕಾತುರವನ್ನು ನಿವಾರಿಸಿಕೊಳ್ಳಲೇಬೇಕು. ಬಳಲುತ್ತಿರುವೆನ ಮನದಿ ನಿರಂತರ ಲಂಕಾವಾಸಿ ದುಃಖರೂಪಿಣಿ ಬಳಲುತ್ತಿರುವೆನ ಮನದಿ ನಿರಂತರ ಮರಿದನೆ ಆವಿನಿ ಶೋಕ ದುರಿತವೋ ಬರಿದನೆ ಆವಿನಿ ಶೋಕ ದುರಿತವೋ ಬರಿದನೆ ಆವಿನಿ ಶೋಕ ನಿರಂತರ ಶೋಕ ನಿರಂತರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮ ರಾಮ ರಾಮಚಂದ್ರ, ಇನ್ನೆಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ? ನನ್ನಲ್ಲಿ ನಿನಗೆ ಕರುಣೆ ಇಲ್ಲವೇ? ನನ್ನಲ್ಲಿ ನಿನಗೆ ಕೃಪೆ ಇಲ್ಲವೇ? ಇನ್ನೆಷ್ಟು ಬಾಧಿಸುವ ಎಲ್ಲಿರುವೆ ಸ್ವಾಮಿ? ಜಾನಕಿ, ಸೀತಾ, ಕಾಂತಮಣಿಯಳ
ಕಾಮನರಾಗಿಣಿಯ ಎಂದು ನಾ ವರ್ಣಿಪೆ. ಜಾನಕಿ ಕಾಂತಮಣಿಯಳ ಕಾಮನರಾಗಿಣಿಯ ಎಂದು ನಾ ವರ್ಣಿಪೆ. ತ್ರಿಜಗಂಗಳೋ ಕಾಡನ ಭುಜಗವೇನಿಗೆ ಸಾಡೆ. ತ್ರಿಜಗಂಗಳೋ ಕಾಡನ ಭುಜಗವೇನಿಗೆ ಸಾಡೆ. ಅಜಯ ಮನಕ್ಕೆ ಮಾನನ ಅಜಯ ಮನಕ್ಕೆ ಧ್ವಜವೆನಿಪನೋಟದ ಪದ ಗಜ ಗಮನೀಯ. ಧ್ವಜವೆನಿಪನೋಟದ ಪದ ಗಜ ಗಮನಿ ಎಂದು ನಾ ವರ್ಣಿಪೆ. ಕಾಂತಮಣಿಯಳ ಕಾಮನರಾಗಿಣಿಯ ಎಂದು ನಾ ವರ್ಣಿಪೆ. ಅದೆಂದು ನಾ ವರ್ಣಿಪೆ. ಅದೆಂದು ನಾ ವರ್ಣಿಪೆ. ಜಾನಕಿ ಸೀತಾ, ಏನು ರೂಪು, ಏನು ಲಾವಣ್ಯ. ಈಕೆಯನ್ನು ಸೇರದೇ ಇರುವ ಪುರುಷ ಜನ್ಮ ವ್ಯರ್ಥ. ಇರಲಿ, ಕುಪಿತಲಾಗಿರುವ ಈಕೆಯನ್ನು ಸಮಾಧಾನಪಡಿಸುವೆನು. ಸೀತಾ, ಮತ್ತಾನೆಯ ನೆಡೆ ಬೆಡಗಿನ ಮತ್ತಾನೆಯ ನೆಡೆ ಬೆಡಗಿನ ಮತ್ತಾನೆಯ ನೆಡೆ ಬೆಡಗಿನ ಮತ್ತಾದರಳಾಗಿ ಬಾ ಮುದ್ದಾಡುವೆ ಬಾಬಾ ಮೋಹನೆ. ಸೀತಾ, ಮುದ್ದಾಂಬುಜದಳನಯನನೆ ಮುದ್ದಾಂಬುಜದಳನಯನನೆ ಮುದ್ದಾಡುವೆ ಬಾಬಾ ಮೋಹನೆ. ಸೀತಾ, ಸೊಬಗಿನ ಮಣಿ ಸೊಗಸಿನ ಕಣೆ ಸೊಬಗಿನ ಮಣಿ ಸೊಗಸಿನ ಕಣೆ ಸೊಗಸ ತೋರೆ ಬಗೆಯೊಳಿಂದು ಸೊಗಸ ತೋರೆ ಬಗೆಯೊಳಿಂದು ಬಗೆಯೊಳಿಂದು ಬಹು ವಿಧದಲ್ಲಿ. ಸೀತಾ, ಬಗೆಯೊಳಿಂದು ಬಹು ವಿಧದಲ್ಲಿ ಗುಡವೇತಕ್ಕೆ ಬಾರೆ ನೀರೆ ಗುಡವೇತಕ್ಕೆ ಬಾರೆ ನೀರೆ. ಮೃಗಲೋಚನೆ ಮಿಗಯೋಚನೆ ವಿಮಳಂ ಸತ್ಯ ಗುಣಾಕರೆ. ಸೀತಾ, ಮೃಗಲೋಚನೆ ಮಿಗಯೋಚನೆ ವಿಮಳಂ ಸರಿಸು ಗುಣಾಕರೆ. ನಗು ನಗು ತೆಲ್ಲಿಗೆ ಬಾರೆ 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 ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ. ಮೃಗ ಬಂಧುವಗೆ ಮೃಗಜಲ ಮುಗಿಯೇ ಮುದ್ದಾಡುವೆ ಪಾಪ ಮೋಹನೆ ಮುದ್ದಾಂಬುಜದಳದ ಎಡನೆ ಮುದ್ದಾಂಬುಜದಳದ ಎಡನೆ ಮುದ್ದಾಡುವೆ ಪಾಪ ಮೋಹನೆ. ಸೀತಾ, ನಿನ್ನನ್ನು ಉಪೇಕ್ಷೆ ಮಾಡಿದೆನೆಂದು ಮನಸ್ಸಿಗೆ ಪರಿಹಾರವೂ ತಿಳಿಯಬೇಡ. ನೋಡು, ಈ ಸಾರ್ವಭೌಮನ ಸರ್ವ ರತ್ನಗಳನ್ನು ಮುಖಡದಲ್ಲಿ ಧರಿಸಿಕೊಂಡು ಮೆರೆಯುತ್ತಿರುವ ಈ ಲಂಕೇಶ್ವರನು
ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವನಲ್ಲದೆ ರಾಜಕಾರ್ಯದ ತೊಂದರೆಯಿಂದ ಬರಲು ಅನಾನುಕೂಲವಾಯಿತು. ನಡೆ, ಇನ್ನಾದರೂ ಅರಮನೆಗೆ ಹೋಗಿ ಸುಖದಿಂದ ಬಾಳೋಣ. ಶುನಕನ ತೆರದಿಂದ ಆಯ್ತಾ? ಶುನಕನ ತೆರದಿಂದ ತಕ್ಕೆ ಮಗಳು ತಿರ್ಪೆಯ ದುರುಳ ಘನವೀರ ರಾಘವಾಂಘನೆ ಗೆಲಿಸಿ ಯಾರಕ್ಕೆ ಘನವೀರ ರಾಘವಾಂಘನೆ ಇರಿಸಿ ನಮನವು ನಿನ್ನಡೆ ಚಲಿಸುವುದೇ ಮೂಢ. ಯಾರಕ್ಕೆ ಮೂಢ 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 ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ನಿನಗೆ ಮೃತ್ಯುವು ಸಮೀಪಿಸಿರುವುದು ಎಚ್ಚರನಾಗಿ ಜಾಗೃತನಾಗು. ಜಾನಕಿ, ನಿನಗೇನು ಮರುಳಿರುವುದೇ? ಯಾವಾಗಲೂ ರಾಮ ರಾಮ ಎಂದು ಜೊತೆಯಲ್ಲಿದ್ದಾಗ ಅಂಬಲಿಸದಂತೆ ಈಗಲೂ ಅಂಬಲಿಸುತ್ತಿರುವ ರಾಮನ ಹೆಸರನ್ನು ಮರೆತು ಬಿಡು. ಜಗತ್ವಿಖ್ಯಾತ ಪರಾಕ್ರಮೆಯಾದ ಈ ಸಾರ್ವಭೌಮ ರಾಮನನ್ನು ಸೇರಿ ಸುಖದಿಂದ ಬಾಳು. ಜನಪದವನ್ನು ಸಿರಿಯನೆಲ್ಲ ಅನುಜಗಿತ್ತು ಜಡೆಯದರಿಸಿ ಜನಕ್ಕೆ ಜನಪದವನ್ನು ಸಿರಿಯನೆಲ್ಲ ಅನುಜಗಿತ್ತು ಜಡೆಯದರಿಸಿ ಒನಕ್ಕೆ ಬಂದನಾದರು ಒನಕ್ಕೆ ಬಂದನಾದನು ಗನಾಡೆಲೆ ಗುಣಾಡೆಲೆ ಭ್ರಾಂತಿ ಗೀತೆನೆ ಕಾಂತನ ಸ್ಮರಿಸಿದ ಭ್ರಾಂತಿ ಗೀತೆನೆ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಕೂತೆ ನಿನ್ನ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಕೂತೆ ನಿನ್ನ ಕೋಡಗರನ್ನಾಡಿಸುವ ರಾಮನುಗರಾಡೆಲೆ ಕೋಡಗರನ್ನಾಡಿಸುವ ರಾಮನುಗರಾಡೆಲೆ ಭ್ರಾಂತಿ ಗೀತೆನೆ ಕಾಂತನ ಸ್ಮರಿಸುತ್ತ ಭ್ರಾಂತಿ ಗೀತೆನೆ ಸೀತಾ ರಾಮಗೀಮ ಎಂಬೋ ಕಳ್ಳನ ನಾಮವೆತ್ತ ಬೇಡ ಜಾನಕಿ ಜಾನಕಿ ರಾಮಗೀಮ ಎಂಬೋ ಕಳ್ಳನ ನಾಮವೆತ್ತ ಬೇಡ ಜಾನಕಿ ಕಾಮಿನಿ ಗರಿ ಕಾಮಿನಿಗೆ ಕಾಮನ ರಾಮಕ್ಕೆ ಬಾ ಭ್ರಾಂತಿ ಇದ್ದೇನೆ ಕಾಂತನ ಸ್ಮರಿಸುತ್ತ ಅಲ್ಪನಾದ ನರನೋರ್ವನನ್ನು
ಮಹಾಪರಾಕ್ರಮ ಎಂದು ತಿಳಿದಿರುವೆಲ್ಲ. ನಿನ್ನ ಅವಿವೇಕವನ್ನು ನಾನು ಏನೆಂದು ಹೇಳಲಿ ಸೀತಾ? ಅಲ್ಪವಾದ ರಾಜ್ಯ ಶಕ್ತಿ ಇಲ್ಲದೆ ತಮ್ಮನಿಗೆ ಸಕಲ ರಾಜ್ಯವನ್ನು ಒಪ್ಪಿಸಿ ನಾರುಮುಡಿಯನ್ನಿಟ್ಟು ಕಾಡಿನಲ್ಲಿ ತಿನ್ನಲು ಅನ್ನವಿಲ್ಲದೆ ಮಳೆ ಗಾಳಿ ಚಳಿ ಎನ್ನದೆ ಗಂಡಮೂಲಗಳನ್ನು ತಿನ್ನುತ್ತಿರುವ ಶೌರ್ಯವನ್ನು ಏನೆಂದು ಹೇಳಲಿ? ಬಾ, ವರ್ಷಾಂತ ಕಾಲ ತಪಸ್ಸು ಮಾಡಿದರೂ ಲಭಿಸದೇ ಇರುವ ಪದವಿಯನ್ನು ತಿರಸ್ಕರಿಸಬೇಡ. ಈ ಶೃಂಗಾರ ರಾವಣ ಜೊತೆ ಸೇರಿ ಸುಖದಿಂದ ಬಾಳು. ದುಷ್ಟ, ನಿನ್ನ ದಿವ್ಯ ಸುಖ ಭೋಗಾದಿಗಳನ್ನು ಪತ್ನಿಯರಲ್ಲಿ ಪಡೆ. ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ಘಟ ಸರ್ಪವೆಂದು ಭಾವಿಸು. ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ಕೇವಲ ನಿನ್ನೋರ್ವನ ಅಕಾರ್ಯದಿಂದ ನೀನಷ್ಟೇ ಇಲ್ಲ, ಇಡೀ ನಿನ್ನ ದಾನವ ಕುಲವೇ ಸಮೂಲವಾಗಿ ನಾಶವಾಗಿ. ಜಾನಕಿ, ನೀನು ನನ್ನವಳಾದರೆ ಈ ಸಕಲ ಸಾಮ್ರಾಜ್ಯವೆಲ್ಲವೂ ನಿನ್ನದೆಂದು ತಿಳಿ. ಸುರತರಿಣೆಯರನ್ನು ನಿನ್ನ ಪರಿಕಾರದಲ್ಲಿ ನೇಮಿಸುತ್ತೇನೆ. ಇಂದ್ರಾದಿ ದಿಕ್ಪಾಲಕರು ಸಹ ನಿನ್ನಾಜ್ಞೆಯನ್ನು ಎದುರು ನೋಡುತ್ತಾ ನಿನ್ನ ಸೇವಕರನ್ನಾಗಿಸುತ್ತೇನೆ. ಇಷ್ಟೇ ಏತಕ್ಕೆ ಸಾರ್ವಭೌಮನಾದ ಈ ರಾವಣನು ಸಹ ನಿನ್ನ ದಾಸಾನುದಾಸನಾಗುತ್ತೇನೆ. ನಿನ್ನ ಅಷ್ಟ ಐಶ್ವರ್ಯಗಳು ಸರ್ವನಾಶವಾಗಿ ಹೋಗಲಿ. ಅಷ್ಟದಿಕ್ಪಾಲಕರುಗಳಿಗೆ ನನ್ನ ವಂದನೆ ಇರಲಿ. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಹಾಗೆ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರಿಯ. ಏಳು ತಾಯಿ, ಏಳು. ಏನದ ಜನಕ್ಕೆ ಕಾಡಿನಲ್ಲಿ ಕಾಡಿನಲ್ಲಿ ಏನಿರಬಲು ಗೆಲ್ಲುವನೆ ಗೆಲ್ಲುವನೆ ಉಳಿಯುವನೆ ಯಾರಿಗೆ ಕಾಡಿನಲ್ಲಿ ಕಾಡಿನಲ್ಲಿ ಏನಿರಬಲು ನಿಲ್ಲುವನೆ ಗೆಲ್ಲುವನೆ ಉಳಿಯುವನೆ ಶಿವನ ರಬಲ ಇರಲು ಜಯಿಸಿ ರಾಮನ ಸಿರಕಡಿವೆ. ಶಿವನ ರಬಲ ಇರಲು ಜಯಿಸಿ ರಾಮನ ಸಿರಕಡಿವೆ. ಕಡಿಮೆ ಶಿರವ ಅರಿವೆ ನರನ, ಕಡಿಮೆ ಶಿರವ ಅರಿವೆ ನರ. ಕಾಡಿನಲ್ಲಿ ಕಾಡಿನಲ್ಲಿ ಏನಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಉಳಿಯುವನೆ. ಜನಕನ ಸಭೆಯಲ್ಲಿ ಮನಕ್ಕೆ ನಾಟಿತು ಜನಕರ ರಾಮನ ವರಿದಯ ಬಿಡಿವೆ. ಜನಕನ ಸಭೆಯಲ್ಲಿ ಮನಕ್ಕೆ ನಾಟಿತು ಜನಕರ ರಾಮನ ವನಿದಯ ಬಿಡಿವೆ ಶಿರವ ಅರಿವೆ ನರನ. ಬಿಡಿವೆ ಶಿರವ ಅರಿವೆ ನರ. ಕಾಡಿನಲ್ಲಿ ಕಾಡಿನಲ್ಲಿ ಏನಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಉಳಿಯುವನೆ. ಯಾರಿಗೆ ನನ್ನ ಹೆಸರು ಕಂಡ ಮಾತ್ರಕ್ಕೆ ದೇವದಾನವ ಕಿನ್ನರ ಕಿಂಪುರುಷರು ದಿಕ್ಕ ಪಾಲಾಗಿ ಹೊಡೆದು ಇಂತಹ ನಾನು ಸಾಮಾನ್ಯ ನರಮಾನವನಿಗೆ ಶರಣಾಗತನಾಗಬೇಕು. ನಿನ್ನ ನೀಗಲೇ ಈ ಖಡ್ಗ ಆಹುತಿಯನ್ನು ಕೊಡಿದೆ. ಸ್ವಾಮಿ, ಇದೆಂತಹ ಕಾರ್ಯವನ್ನು ಮಾಡುತ್ತಿರುವರು ಸ್ವಾಮಿ. ಹಿಂದೆ ವೇದವತಿಯ ಶಾಪದಂತೆ ಈಗ ಈ ಸೀತೆ ಮಾತೆಯನ್ನು ಹೊತ್ತು ತಂದು ಈ ರೀತಿ ಮಾಡುತ್ತಿರುವುದು ಸರಿಯೇ ಸ್ವಾಮಿ? ಮಂಡೋದರಿ ಸ್ವಾಮಿ, ಎಂತಹ ಹಠಮಾರಿಯೇ ನೀನು! ಎಂದ ಸ್ವಯಂವರದಲ್ಲಿ ಅರದ್ದರಸನ್ನು ಬೇಯಿಸಲು ಹೋಗಿ ಅಪಮಾನಕ್ಕೀಡಾದೆ. ಮತ್ತೊಂದು ಬಾರಿ ನನ್ನ ತಂಗಿ ಮೂಗನ್ನು ಕಳೆದುಕೊಂಡಾಗ ಮತ್ತೊಂದು ಬಾರಿ ಅಪಮಾನಕ್ಕೀಡಾದೆ. ಆ ಅಪಮಾನಕ್ಕೆ ಸೇಡಿಗಾಗಿ ಜಾನಕಿಯನ್ನು ಒತ್ತು ತಂದೆ. ಆದರೆ ನನ್ನ ಆಸೆಯು ಭಂಗವಾಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ನಾಶವಾಗುವುದು ಅದನ್ನ ಅಂತ್ಯದವರೆಗೆ. ಜಾನಕಿ, ನಿನಗೊಂದು ಮಾಸ ಕೊಟ್ಟಿರುವನು. ಅಷ್ಟರೊಳಗೆ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ದಶ ದಿಕ್ಕುಗಳನ್ನು ಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೆ ಹೆಚ್ಚಿ ಬಿಡುತ್ತೇನೆ. ಎಚ್ಚರ! ರಾಮಚಂದ್ರ, ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ಪ್ರಭುವೇ. ಅಕೃತ್ಯವೆಂದು ದುಡುಕದಿರು ಮಾತೆ, ತಡೆ ತಡೆ ಅಕೃತ್ಯವೆಂದು ದುಡುಕದಿರು ಮಾತೆ, ಸುಖದೊಳಿರ್ಪ ಶ್ರೀರಾಮಚಂದ್ರ.
ಕೆಡಗದ ಶಿರನ ಶಿರ ಮುರಿದಿಡಲು ಕೆಡಗದ ಶಿರನ ಶಿರ ಮುರಿದಿಡಲು ಚಿತ್ರದೊಳೆ ಬಂದು ರಾಮ ಲಕ್ಷ್ಮಣರು ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ರಾಮ ಲಕ್ಷ್ಮಣರು ಸುಗ್ರೀವರಾಗ ನೋಡಕೊಡಿ ಸುಕ್ಷೇಮ ಭರಿತರಾಗಿರೋರು ಪ್ರಾಣ ಬಿಡಲು ಯೋಚಿಸಬೇಡ ತಾಯಿ. ಏನು ಆಶ್ಚರ್ಯ! ಈ ಅದ್ಭುತವಾದ ಕಪಿ ಆದರೆ ಯಾವುದು? ರಾಕ್ಷಸರ ಮಾಯೆ ಆಗಿರಬಹುದು ಅಥವಾ ಸ್ವಪ್ನವನ್ನು ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಮಂಗಳವೂ ಆಗಿದ್ರಲಿ ಸ್ವಾಮಿ, ನಿನಗಾವ ಮಂಗಳವೂ ಆಗಿದ್ರಲಿ. ಅಮ್ಮ, ಹಿಂದಿನಿಂದ ಎಲ್ಲವೂ ಶುಭವಾಗಿ ಪರಿಣಮಿಸುವುದಮ್ಮ, ಸಂದೇಹವನ್ನು ಬಿಡು ಮಾತೆ. ನಂದನನ ಕಡೆಗಿಂದು ಪಾವನನು ಲೋಕಾವನೇ ರಾಜೇವಲೋಚನ ನಿಮ್ಮ ಶರಣ ಅಮ್ಮ, ಜನಸ್ಥಾನದಿಂದ ಆ ನೀಚ ಚೋರನಾದ ರಾವಣನಿಂದ ಅಪಹರಿಸಲ್ಪಟ್ಟ ಜಗನ್ಮಾತೆಯಾದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ಕೆಲವೊಂದು ಗುಟ್ಟಾದ ವಿಚಾರವನ್ನು ತಿಳಿಸಬೇಕಾಗಿರೋದ ದಯವಿಟ್ಟು ಹೇಳಮ್ಮ. ಈತನ ವಿನಯ ವಿಧೇಯತೆಗಳನ್ನು ನೋಡುತ್ತಿದ್ದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನಿಗೆ ನಿಜವಾದ ವಿಚಾರವನ್ನು ಹೇಳುವುದೇ ಸೂಕ್ತವು. ಅಯ್ಯ ಅಮ್ಮ, ಜನಕ ಧರಣಿಂದವರ ಜನಕ ವರ ಜನಕ ದಶ
ಅಯ್ಯ, ಅಮ್ಮ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತನಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಮಾರುತಿ ಅಂತಲೂ ಹನುಮಂತನಂತಲೂ ಆಂಜನೇಯನಂತಲೂ ಕರೆಯುವರು ತಾಯಿ. ನೀನು ನಿಜವಾಗಿ ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರಷ್ಟೇ. ಕ್ಷೇಮದಿಂದ ಇರುವರು ತಾಯಿ. ಕ್ಷೇಮದಿಂದ ಪ್ರತಾಪ ಪವಡಿಸಿರುವ ದೇವತೆಗಳ ಭಿನ್ನ ಪವನಿಗೆ ಪವಡಿಸಿರುವ ದೇವತೆಗಳ ಭಿನ್ನ ಪವನಿಗೆ ಭೂಮಿ ಭಾರವ ಪರವೆನೇನು ತಾಮ ಭೂಮಿ ಭಾರವ ಪರವೆನೇನು ತಾ ಬೇಳ್ದ ದಶರಥ ಕ್ಷೇಮದಿಂದ ಇಕರು ತಾಯಿ ರಾಮ ರಘುಕುಲ ರಾಮ ರಘುಕುಲ ಪ್ರತಾಪ ರಾಮ ರಘುಕುಲ. ಅಮ್ಮ, ಹಗಲು ರಾತ್ರಿಯಲ್ಲಿಯೋ ದಿನಂ ಪ್ರತಿಗಳಲ್ಲಿಯೋ ನಿಮ್ಮನ್ನೇ ಧ್ಯಾನಿಸ್ತಾ ರಾಮ ಲಕ್ಷ್ಮಣರು ಸುಕ್ಷೇಮ ಭರಿತರಾಗಿರೋ ತಾಯಿ. ಬಹಳ ಸಂತೋಷ. ಆದರೆ ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮಿರುವರ ಸಖ್ಯವಾದ ಬಗ್ಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯಾ? ಆಗಲಿ ತಾಯಿ. ಶ್ರೀರಾಮ ಜಯ ರಾಮ ಕಲ್ಯಾಣ ಶ್ರೀರಾಮ ಜಯ ರಾಮ ಕಲ್ಯಾಣ ದಶರಥ ನೃಪಾಲಂಗೆ ಹಿರಿತನು ಜತನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ ರಾಮ ಲಕ್ಷ್ಮಣನೊಡಗೊಂಡು ಕಾನನಕ್ಕೆ ಹೈತಂದು ವಿಕಟಧನು ಜನ ಕೊಂದು ಪೊರೆತ ಕಲ್ಯೆಯನಂದು ರಾಮ ಅಮ್ಮ ಇಲೆಯೋ ಶಿವಧನುವ ಮುರುಗೆಟ್ಟ ಮೈ ತೆಲೆಗೆ ಕರೆಗೊಟ್ಟ ಪರಶು ಗರ್ವವ ಸುಟ್ಟ ನಮ್ಮ ರಾಮ
ಪಿತೃವಾಕ್ಯವ ಸಲಿಸೆ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ಅಮ್ಮ ವನ ವನದಿ ಪರಿತಪಿಸೆ ವನ ವನದಿ ಪರಿತಪಿಸೆ ಪಂಚವಟೆಯೊಳ್ ನೆಲೆಸಿದ ನಮ್ಮ ರಾಮ ರಾಮ ಅಮ್ಮ ಶೂರ್ಪಣಖ ಭಂಗದಲ್ಲಿ ಅಮ್ಮ ಶೂರ್ಪಣಖ ಭಂಗದಲ್ಲಿ ಕರ್ಣಮುಗ ಸಂಧಿಯಲಿ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ಕಡು ಬಳಲಿ ಕಡು ಬಳಲಿ ಕಡು ಬಳಲಿ ಕಲ್ಲಣಿಸಿದ ನಮ್ಮ ರಾಮ 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 ಸಕನಾಗಿ ಅಮ್ಮ ಸುಗ್ರೀವ ಶಕನಾಗಿ ಹನುಮ ಕಿಂಕರನಾಗಿ ಅಮ್ಮ ನಿಮ್ಮ ಶೋಧನೆಗಾಗಿ ಕಳುಹಿದನು ರಾಮಚಂದ್ರ ಕಳುಹಿದನು ಶ್ರೀರಾಮಚಂದ್ರ ಅಮ್ಮ ಅಮ್ಮ ದುಃಖಿತರಾದ ರಾಮಲಕ್ಷ್ಮಣರು ಪರ್ವತವೆಂದು ತಿಳಿದು ಕಬಂಧನ ದೇಹವನ್ನು ಹೊತ್ತಿದ್ದರಮ್ಮ. ಆಗ ಹೆಣ್ಣೊಡೆಯನಾದ ಸುಗ್ರೀವ ರಾಜನು ನನ್ನನ್ನು ಹಲ್ಲಿಗೆ ಕಳುಹಿಸಿ ಅವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದರಮ್ಮ. ಆಗ ನಾನು ಹೆಣ್ಣೊಡೆಯನಾದ ಸುಗ್ರೀವ ರಾಜನಿಗೂ ಶ್ರೀರಾಮಚಂದ್ರ ಪ್ರಭುಗಳಿಗೂ ಸತ್ಯವನ್ನು ಬೆಳೆಸಿದನು. ಆಗ ಶ್ರೀರಾಮಚಂದ್ರ ಪ್ರಭುಗಳಾದರೂ ಸುಗ್ರೀವನ ಹಣ್ಣನಾದ ವಾಲಿಯನ್ನು ಸಂಹರಿಸಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ವಾಲಿಯ ಪುತ್ರನಾದ ಅಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದರು. ಆಗ ಸುಗ್ರೀವರಾಜನು ಅದಕ್ಕೆ ಪ್ರತ್ಯುಪಕಾರವಾಗಿ ನಿಮ್ಮನ್ನು ಹುಡುಕಲು 4 ದಿಕ್ಕುಗಳಿಗೂ ಕಪಿವೀರರನ್ನು ಕಳಿಸಿದನಮ್ಮ. ನಾನು ಈ ದಕ್ಷಿಣಾಭಿಮುಖವಾಗಿ ಬಂದಿರೋನಮ್ಮ. ಮಂಗಳವ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಅಮ್ಮ, ಮನು ಮುನಿಗಳಿಂದಲೋ ಸುರಾದಿ ಪ್ರಮುಖರಿಂದಲೋ ಋಗ್ ಯಜುಸ್ ಸಾಮಥರ್ನಾದಿ ವೇದಗಳನ್ನು ಹಣಿವಾದಿ ಅಷ್ಟಸಿದ್ಧಿಗಳನ್ನು ಅಭ್ಯಾಸ ಮಾಡಿರೋನಮ್ಮ. ತ್ರಿಮೂರ್ತಾತ್ಮಕಾದ ಬ್ರಹ್ಮದೇವನ ಹೊರಬಲಿಂದ ಸಕಲ ವಿದ್ಯೆಗಳನ್ನು ಬಲ್ಲೆನು ತಾಯಿ. ಬಹಳ ಸಂತೋಷ. ತನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಸಾರಿ ವರ್ಣಿಸಿ ಹೇಳಬಲ್ಲೆಯ? ಅಮ್ಮ, ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶ ಮಹನನು, ವಿಶ್ವಂಭರ ಮೂರ್ತಿಯು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾದ ಶ್ರೀರಾಮಚಂದ್ರನ ಗುಣ ಗಾಂಭೀರ್ಯ ರೂಪ ಲಾವಣ್ಯಗಳನ್ನು ವರ್ಣಿಸಲು ಈ ಪಾಮರ ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ? ಆದರೂ ವರ್ಣಿಸಲು ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಪೇಳಲ ಸದಳವಮ್ಮ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಪೇಳಲ ಸದಳವಮ್ಮ. ಈ ಭೂಮಿಯನ್ನು ಪೊತ್ತವಗ ಸದಳ, ಈ ಭೂಮಿಯನ್ನು ಪೊತ್ತವಗ ಸದಳ ನಾನೇನ ಬಣ್ಣಿಸಲಿ ಶುದ್ಧ ಮರ್ಕಟನಮ್ಮ. ಅಮ್ಮ
ಮೈಯ ಕೇಳಮ್ಮ ತಾಯೇ ರಾಮನೋಯಂತ ಚೆಲುವನೆ ಮೈಯ ಕೇಳಮ್ಮ ತಾಯೇ ಶ್ರೀರಾಮನೋ ಎಂತ ಚೆಲುವನೆ ಮೈಯ ಅಮ್ಮ ಸಾಮಗಾನ ಪ್ರೇಮನಿರುಪಮ ಸಾಮಗಾನ ಪ್ರೇಮನಿರುಪಮ ಸಾಮಗಾನ ಪ್ರೇಮನಿರುಪಮ ಸಾಮಗಾನ ಪ್ರೇಮನಿರುಪಮ ಅಮ್ಮ ಸಾಮಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನೋ ರಾಮನೋ ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನೋ ಎಂತ ಚೆಲುವನೆ ಅಮ್ಮಯ್ಯ ನೀಲಮಣಿಗಳು ಶಾಲು ಕುಂತಲ ಜಾಲ ನೋಡಲು ಬಾಲ ಚಂದಿರಾಮ ನೀಲಮಣಿಗಳು ಶಾಲು ಕುಂತಲ ಜಾಲ ನೋಡಲು ಬಾಲ ಚಂದಿರ ನೀಲಮಣಿಗಳು ವಿಶಾಲ ಕುಂತಲ ಅಮ್ಮ ಮಣಿಗಳು ವಿಶಾಲ ಕುಂತಲ ಜಾಲ ನೋಡಲು ಬಾಲ ಚಂದಿರ ನೀಲಮಣಿಗಳು ವಿಶಾಲ ಕುಂತಲ ಜಾಲ ನೋಡಲು ಬಾಲ ಚಂದಿರ ಓಲುತ್ತಿರುವುದು ವಿಶಾಲ ವಾಕ್ಯವೋ ಓಲುತ್ತಿರುವುದು ವಿಶಾಲ ವಾಕ್ಯವೋ ವಿಶಾಲ ವಾಕ್ಯವು ಕಮಲಾಕ್ಷಿ ರಾಮನೋಯನ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನೋ ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಅಮ್ಮ ಆಕಾಶವನ್ನೇ ಪತ್ರವನ್ನಾಗಿಸಿ ಆದಿಶೇಷನನ್ನೇ ಲೇಖನಿಯನ್ನಾಗಿಸಿ ಸಪ್ತ ಸಾಗರಗಳ ಜಲರಾಶಿಯನ್ನೇ ಶಾಯಿಯನ್ನಾಗಿ ಪರಿವರ್ತಿಸಿ ಸರ್ವ ವಿದ್ಯಾಧರನು ಸರ್ವಸಿದ್ಧಿ ಪ್ರದಾಯಕನೂ ಆದ ಆ ಗಣಪತಿಯಿಂದಲೂ ಸಾಧ್ಯವಿಲ್ಲ ಹಾಗೂ ಸಹಸ್ರ ಪಣಿಗಳುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲದಿರುವಾಗ ಕೇವಲ ಒಂದೇ ಒಂದು ನಾಲಿಗೆಯುಳ್ಳ ಈ ಮರ್ಕಟದಿಂದ ಸಾಧ್ಯವೇ ತಾಯಿ ಆದರೂ ತಿಳಿದ ಮಟ್ಟಿಗೆ ವರ್ಣಿಸುವ ನಮ್ಮ ಬಹಳ ಸಂತೋಷ. ಅದರಲ್ಲಿ ಮಾರುತಿ ಶತಯೋಧನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯ? ಅಮ್ಮ, ಆ ರೂಪವನ್ನು ನೋಡಲು ತಾವು ಭಯಪಡಿರು ತಾಯಿ, ಬೇಡ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸದೆ ನಡೆಸಿಕೊಡು ಹನುಮ. ಆಗಲಿ ಅಮ್ಮ. ಜೈ ಜೈ ರಘುವೀರ ಸಮರ್ಥ. ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಅಮ್ಮ, ನೀರಜಾಂಬಕಿ ನಿನ್ನ ವಿರಹ
ವೀರ ರಾಘವ ರಾಮ ರಾಮ ಆರಿಸಿ ಬಲ ತೋರಿಸಿ ನಿಮ್ಮ ದಾರಿಯ ಮುದವೇರಿಸುವೆ ಆರಿಸಿ ಬಲ ತೋರಿಸಿ ನಿಮ್ಮ ದಾರಿಯ ಮುದವೇ ಭಯಪಡಬೇಡಿ ತಾಯಿ, ಶಾಂತರಾಗಿ ಶಾಂತರಾಗಿ. ಅಮ್ಮ, ನಾನು ಬರುವಾಗ ಶ್ರೀರಾಮಚಂದ್ರ ಪ್ರಭುಗಳು ಕೆಲವು ಕುರುಗಳನ್ನು ಹೇಳಿದ್ದರು, ಅವುಗಳನ್ನು ಹೇಳಲೇ ತಾಯಿ. ಅಮ್ಮ, ನೀವು ಸಮುದ್ರದಲ್ಲಿ ಜಲಕ್ರೀಡೆಯಾಗುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ನೀರನ್ನು ಕಲಕುತ್ತಾ 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 ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ನಿಜವೇ ತಾಯಿ? ಅಮ್ಮ, ವಾಮಾಂಗ್ರಿಯಲ್ಲಿ ತಾಮರಸದಳೆಂಬ ಚಿಹ್ನೆ ಇರುವುದಂತೆ ಸತ್ಯವೇ ತಾಯಿ? ಸತ್ಯ. ಅಮ್ಮ, ಪಾದಗಳ ಮೇಲೆ ಪದುಮ ರೇಖೆ ಇರುವುದಂತೆ ಯಥಾರ್ಥವೇನಮ್ಮ? ಅಮ್ಮ, ಮುಂಗೈಗಳ ಮೇಲೆ ಮತ್ಸ್ಯ ಲಾಂಛನ ಇರುವುದಂತೆ ಸತ್ಯವೇ ತಾಯಿ? ಅಮ್ಮ, ಗಲ್ಲದ ಮೇಲೆ ವಸುಧಳ ಎಂಬ ಚಿಹ್ನೆ ಇರುವುದಂತೆ ನಿಜವೇನಮ್ಮ? ಇನ್ನು ಆ ಕಾಕಾಸುರನ ವಿಚಾರವನ್ನು ಇನ್ನಾದರೂ ನನ್ನನ್ನು ನಂಬು ಮಾತೆ. ಏನು ಮಾಡಲಿ, ಈತನಿಗೆ ಎಷ್ಟು ವಿಧವಾಗಿ ಹೇಳ್ತಿದ್ದರೂ ನನಗೆ ನಂಬಿಕೆ ಸಾಲದಾಗಿದೆ. ಈತನನ್ನು ನಾನು ಹೇಗೆ ನಂಬಲಿ ರಾಮಚಂದ್ರ? ಈತನನ್ನು ನಾನು ಹೇಗೆ ನಂಬಲಿ? ಅಯ್ಯೋ, ಅನೇಕ ರಾಕ್ಷಸರ ಮಧ್ಯದಲ್ಲಿರುವ ಹೆಣ್ಣ ಮಾತೆಗೆ ನಂಬಿಕೆಯೂ ಸಾಲದು. ಇರಲಿ, ಕೊನೆಯದಾಗಿ ಶ್ರೀ ರಾಮ ಮುದ್ರಿಕೆಯನ್ನು ಅರ್ಪಿಸುವೆನು. ಅಮ್ಮ, ಜನನಿಯೇ ಇದು ರಾಮಚಂದ್ರ, ಜನನಿಯೇ ಇದು ರಾಮಚಂದ್ರ ಜನಮುದ್ರಿಕೆ ಅನುವಿನಿಂ ಸ್ವೀಕರಿಸಲು ಮನದನು ಮಾನವ ಮಾತೆ ರಾಘವ ದಹಿತೆ. ಅಮ್ಮ, ಕೊನೆಯದಾಗಿ ಈ ಮುದ್ರೆ ಉಂಗುರವನ್ನು ಕೊಡಲು ಸ್ವೀಕರಿಸಲು ತಾಯಿ. ಎಲ್ಲಿ ಕೊಡು ನೋಡೋಣ. ಕೊಡಲೇ ತಾಯಿ? ನನ್ನ ಸ್ವಾಮಿಯ ಘನಮುದ್ರಿಕೆ. ನನ್ನ ಜನ್ಮವು ಸಾರ್ಥಕವಾಯಿತು. ಈ ಮುದ್ರೆಯುಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ಧನ್ಯಳಾದನು ರಾಮಚಂದ್ರ. ಮಾರುತಿ, ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತ ಹೇಳಿ ಇದು ಸ್ವೀಕಾರ. ಅಮ್ಮ, ತಾವೀಗಲೇ ತನ್ನ ಭುಜಗಳ ಮೇಲೆ ಕುಳಿತುಕೊಂಡರೆ ಶೀಘ್ರದಲ್ಲಿ ರಾಘವನ ಪಾದ ಸಾನ್ನಿಧ್ಯವನ್ನು ಸೇರಿಸುವೆನು. ಆಂಜನೇಯನೇ, ಕಪಿ ಬುದ್ಧಿಗೆ ತಕ್ಕದಾದ ಮಾತನ್ನೇ ಆಡುತ್ತಿರಬೇಕು. ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯನ್ನ ಕೇವಲ ಕಪಿಯೊಂದು ತಂದು ಶ್ರೀರಾಮಚಂದ್ರನಿಗೆ ಅರ್ಪಿಸುತ್ತೆಂಬ ಲೋಕಾಪವಾದಕ್ಕೆ ನನ್ನ ಸ್ವಾಮಿ ಗುರಿಯಾಗುವುದಿಲ್ಲವೇ? ಯೋಚಿಸಲಾರೆಯ? ಅಮ್ಮ, ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡಲು ಕ್ಷಮಿಸುತ್ತಾಯೆ. ಅಮ್ಮ, ಶ್ರೀರಾಮಚಂದ್ರನಿಗೆ ಕೊಡಲು ಯಾವುದಾದರೂ ಒಂದು ಅವಿಜ್ಞಾನ ವಸ್ತುವಿದ್ದರೆ ಕೊಡಲಾಗುತ್ತಾಯೆ. ಆಂಜನೇಯನೇ, ಅಮ್ಮ, ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತ? ಅಮ್ಮ, ನಿಮ್ಮನ್ನು ನೋಡಿದ್ರೆ ನನಗೆ ಹಸಿವು ಬಾಯಾರಿಕೆಯಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಇಲ್ಲಿ ಯಾವುದಾದರೂ ಒಂದು ಫಲಕ್ಕೆ ಅಪ್ಪಣೆಯಾಗಲಿ ತಾಯಿ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆಯೇ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ಭುಂಜಿಸು.
ಯಾವ ಗಲಭೆಯನ್ನು ಮಾಡಕೂಡದು. ಕಂದ ಮಾರುತಿ, ಅಮ್ಮ, ಶ್ರೇಯೋ ಮಾತು ಬಾಲೆ ವಾಯುನ ಕಡೆಯದಾಗಿ ಶ್ರೀರಾಮ ರಾಮ ರಾಮ ಎಂಬ ಎರಡಕ್ಷರ ಎನ್ನ ತುದಿಯನ್ನಾಗಿರಂತೆ ನನ್ನನ್ನು ತುಂಬ ಹೃದಯದಿಂದ ಆಶೀರ್ವದಿಸಿ ನೀನು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಬರೆದಿರಿ ಬಿಡು. ಆಗಲಿ ತಾಯಿ, ಹೋಗಿ ಬಾ, ಶುಭವಾಗಲಿ, ನಿನಗೆ ಮಂಗಳವಾಗಲಿ. ಕಪಿಗಳು ಪುಂಜಿಸುವುದನ್ನು ತಾವು ಕಣ್ಣಾರೆ ನೋಡಬಾರದಂತೆ ತಾವಿನ್ನು ಮರೆಯಾಗಿರುವ ತಾಯಿ. ಹಾಗೆ ಶತ್ರುವಿನ ಬಲಾಬಲಗಳನ್ನು ತಿಳಿಯಲು ನನಗೀಗ ತಪ್ಪ ಸಮಯವಾಗಿರುವುದು. ನಾನೀಗ ಇಲ್ಲಿರುವ ಈ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿನ ಕಾವಲುಗಾರರು ನನ್ನನ್ನು ಹಿಡಿದು ಆ ದುಳ್ಳ ರಾವಣನ ಆ ಸ್ಥಾನಕ್ಕೆ ಕೊಂಡೊಯ್ಯವರು. ಆಗ ಆತನಿಗೆ 2 ಹಿತೋಕ್ತಿಯನ್ನು ಹೇಳುವೆನು. ಜೈ ಜೈ ಶ್ರೀರಾಮಚಂದ್ರ. ಭುಜಬಲಾನ್ವಿತ ಭುವನ ಭೀಕರನ, ಭುಜಬಲಾನ್ವಿತ ಭುವನ ಭೀಕರನ, ತ್ರಿಜಗವೆಲ್ಲ ಜಯಿಸಿ ಮೆರೆಯುವೆ, ತ್ರಿಜಗವೆಲ್ಲ ಜಯಿಸಿ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ, ಅಸುರ ಬಲರ ಗರ್ವವ ನಡುಗಿಸಿ, ಅಸುರ ಬಲರ ಗರ್ವವ ನಡುಗಿಸಿ, ಸುರರ ಸೇನೆಯ ಧ್ವಂಸಗೈವೆ, ಸುರರ ಸೇನೆಯ ಧ್ವಂಸಗೈವೆ. ಭುಜಬಲಾನ್ವಿತ ಭುವನ ಭೀಕರನ, ತ್ರಿಜಗವೆಲ್ಲ ಜಯಿಸಿದರೆ. ಭುಜಬಲಾನ್ವಿತ ಭುವನ ಭೀಕರನ, ಭುವನ ಭೀಕರನ. ಸಹಸ್ರಾರು ಸೈನ್ಯದಿಂದ ಪರಿವೇಷ್ಟವಾದ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲವೇ? ಈ ನಾರಿ ಚೋರನಾದರೂ ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತು ರಾಮದೂತನಾದ ನನ್ನನ್ನೇ ಪ್ರಶ್ನೆ ಮಾಡ್ತಿರೋನು. ಇರಲಿ, ಈ ನನ್ನ ಲಾಂಘೋಲದಿಂದ ಒಂದು ಸಿಂಹಾಸನವನ್ನು ನಿರ್ಮಿಸಿ ಆತನಿಗೆ 2 ಹಿತೋಕ್ತಿಯನ್ನು ಹೇಳುವೆನು. ಇದೇನು ಆಶ್ಚರ್ಯ! ಎಂದೇ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆ. ಆತನೇನಾದರೂ ಈತನ ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಯಾರೋ ನೀನು ವಾರನ? ಅಪ್ಪಣೆ ಇಲ್ಲದೆ ಲಂಕೆಯನ್ನು ಪ್ರವೇಶಿಸಿ ಅಶೋಕನಗರವನ್ನು ಹಾಳು ಮಾಡಿದ್ದಲ್ಲದೆ ನಮ್ಮ ಕುಮಾರನನ್ನು ಕೊಲ್ಲಲು ಕಾರಣವೇನು? ಸರಿಯಾದ ಉತ್ತರವನ್ನು ಹೇಳಿದ್ದರೆ
ನಿನ್ನ ಶಿರಶ್ಛೇದನಕ್ಕೆ ಆಜ್ಞೆ ಮಾಡಬೇಕಾಯಿತು. ಎಚ್ಚರ! ಈ ಮಾರುತಿಯ ಶಿರಶ್ಛೇದನ ಅಷ್ಟು ಸುಲಭವಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಬಂದಿದ್ದೇನೆ. ನಿನ್ನನ್ನು ರಾಜದೂತನಾಗಿ ಕಳಿಸಿದ ಆ ರಾಜದೂತನಾರು? ಕಿಷ್ಕಿಂಧಾಧಿಪತಿಯಾದ ಆ ಸುಗ್ರೀವ ರಾಜನ ವಿಚಾರವನ್ನು ನಿಮಗೆ ತಿಳಿದಿರಬೇಕಲ್ಲವೇ? ಆತನು ನಿಮಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನ ಸಂದೇಶ? ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಬಿಡು ಎಂದು. ಇನ್ನು ನಾನು ಅನೇಕ ಮಂದಿ ರಾವಣರನ್ನು ಕೇಳಿರುವನು. ಅದರಲ್ಲಿ ನೀನು ಯಾವ ರಾವಣ? ನೀನು ಯಾವ ಯಾವ ರಾವಣನನ್ನು ನೋಡಿರುವೆಯ? ಹೇಳುವನು ಕೇಳೋ. ಕೈಲಾಸವನತ್ತೆ ತೋಳ್ಗಳು ಸೇಲೋಗೆರೆ, ಕೈಲಾಸವನತ್ತೆ ತೋಳ್ಗಳು ಸೇಲೋಗೆರೆ, ದೂರ್ತಹದ ಮನೋ ನೀನೆ ನೋಡಲ, ದೂರ್ತಹದ ಮನೋ ನೀನೆ ನೋಡಲ. ಹಿಂದೆ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ನಿನ್ನ 20 ತೋಳುಗಳು ಆ ಕೈಲಾಸ ಪರ್ವತ ಹಿರಿವಿಗೆ ಸಿಲುಕಿ ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೆಯೋ ಅಥವಾ ಬೇರೆಯೋ? ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಚಂಡಾಡಿದ ಈ ರಾವಣ ಸಾರ್ವನು ನಾನೇ. ಮುಂದೆ ಹೇಳು. ಹೇಳುವೆನ ಕೇಳೋ. ಕಾರ್ತವೀರ್ಯನ ಸೆರೆ ಕಾಟಿಯೋಳ್ಸಿಲೋಗೆದ, ಹಿಂದೆ ಕಾರ್ತಿವೀರ್ಯಾರ್ಜುನನ್ನು ಕೆಳಕಲು ಹೋಗಿ ಆತನು ನಿನಗೆ ಬಂಗಾರದ ಬಳೆಗಳನ್ನು ತೊಡಿಸಿ 12 ಸಹಸ್ರ ವರ್ಷಗಳ ಕಾಲ ಸೆರೆಮನೆಯಲ್ಲಿರಿಸಿದಂತೆ ಆ ರಾವಣ ನೀನೆಯೋ ಅಥವಾ ಬೇರೆಯೋ? ಆಗೇನಿಲ್ಲವೋ ಕಾಡುಕಪಿ. ಶತ್ರುಗಳ ಬಲಾಬಲವನ್ನು ತಿಳಿಯಲು ನನ್ನ ಆಪ್ತ ಮಿತ್ರರಾದ ಕ್ರಾಂತಿ ವೀರಾರ್ಜುನ ಮನೆಯಲ್ಲಿದ್ದ ಮಾತ್ರಕ್ಕೆ ಸೆರೆಮನೆ ಇದ್ದೆ ಅಂತ ಹೇಳಿವೆಯಲ್ಲ, ಮುಂದೆ ಮಗಳು. ಹೇಳುವನ ಕೇಳಲು ನೀಚ. ಎಲ್ಲವೋ ಕಪಿ. ಅಂಗದನ ತೊಟ್ಟೆಲೆಗೆ ಕಟ್ಟಿರಲಂತೋ ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂತೋ ಒದೆಗಳ ನೀನೆ ನಾನೇ ವೀರ ಶಿರೋಮಣಿ. ಎನ್ನ ಸೋದರ ಮಾವದ ವಾಲಿಯನ್ನು ಕೆಣಕಲು ಹೋಗಿ ಆತನು ನಿನ್ನನ್ನು ಸಮುದ್ರದಲ್ಲಿ ಹತ್ತಿ ಆತನ ನೀನು 10 ತಲೆ ಹುಳುವೆಂದು ಭಾವಿಸಿ ಆತನ ಪುಟ್ಟ ಬಾಲಕನ ತೊಟ್ಟಿಲಿಗೆ ಕಟ್ಟಿದಾಗ ಆ ಪುಟ್ಟ ಬಾಲಕನು ತನ್ನ ಪುಟ್ಟ ಪಾದಗಳಿಂದ ಪಟನೆ ಒದೆಯುತ್ತಿದ್ದಾಗ ಹಲ್ಲು ಕಿರಿಸಿದ ರಾವಣ ನೀನೆಯೋ ಅಥವಾ ಬೇರೆಯೋ? ಎಲ್ಲವೋ ಕಪಿಯೇ, ಹಾಗೇನೂ ಇಲ್ಲ, ಮುಂದೆ ಮಗಳು. ಎನ್ನ ರಾಘವನು ಇಲ್ಲದ ಸಮಯದಲ್ಲಿ ಜಗನ್ಮಾತಾದ ಸೀತಾ ಮಾತೆಯನ್ನು ಸನ್ಯಾಸಿ ವೇಷವನ್ನು ಧರಿಸಿ ಭವತಿ ಭಿಕ್ಷಾಂ ದೇಹಿ ಎಂದು ಆ ಮಾತೆಯನ್ನು ಅಪಹರಿಸಿದ ನೀಚ ರಾವಣ ನೀನೆಯೋ ಅಥವಾ ಬೇರೆಯೋ? ಆ ಬಡರಾಮನ ಪತ್ನಿ ಸೀತೆಯನ್ನು ಅತಿ ಸಾಹಸದಿಂದ ಹೊತ್ತು ತಂದ ರಾವಣನು ನಾನೇ, ಮುಂದೆ ಮಗಳು. ನೀನೇನು ಸಾಮಾನ್ಯನೇ? ಪೌಲಸ್ಯ ಬ್ರಹ್ಮನ ಮೊಮ್ಮಗ, ವಿಸ್ತಾರ ಕಂದ, ಹೌದು, ಕೈಕಸೆಯ ಪ್ರೇಮಪುತ್ರ, ರಾಮಗಾನವನ್ನೇ ನುಡಿಸಿ ಕಪಿ ಶಂಕರಾಭರಣವನ್ನೇ ಹಾಡಿ ಶಂಕರನ್ನೇ ಮೆಚ್ಚಿಸಿದ ಮಹಾನ್ ಶಿವಭಕ್ತ. ನಾರಿ ಚೋರನೆಂಬ ಬಿರುದಾಂಕಿತ ಹೊಂದಿದ್ದರೆ ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುತ್ತಿದೆ. ಹೋಗಲಿ ಬಿಡು. ನೀನು ತಂದಿರುವ ಜಗನ್ಮಾತೆಯಾದ ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿಬಿಡು. ನಿನ್ನ ವಂಶವೇ ಉದ್ಧಾರವಾಗುವುದು. ಅದೆಂದಿಗೂ ಸಾಧ್ಯವಿಲ್ಲ. ಹೋಗಲಿ ಬಿಡು. ರಾಮದೂತನಾದ ನನ್ನ ಪಾದಗಳಿಗೆ ನಮಸ್ಕರಿಸಿದ್ರು ನಾನೇ ನಿನ್ನನ್ನು ಮನ್ನಿಸಿ ಬಿಡುವೆನು. ಈ ಕಪಿಯ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಓಡಿಸಿ. ಎಲ್ಲವೋ ಕಪಿಯೇ, ನಿನಗಾಗುವ ಗತಿ ಆ ನಿನ್ನ ಸುಗ್ರೀವನಿಗಾಗುವುದು ತಿಳಿಸಿಬಿಡು. ಈ
ಅಂದು ಕಂಡ ರಾತ್ರಿಯಲ್ಲಿ ಈ ಲಂಕಾನಗರವನ್ನು ಈ ನನ್ನ ಲಾಂಘೋಲ್ಯಕ್ಕೆ ಹಂಚಿರುವ ಬೆಂಕಿಯಿಂದ ನಗರದ ಕೋಟೆ ಕೊತ್ತಲಗಳನ್ನು ಹೊರಿಸುತ್ತಾ ಆನಂದಪಟ್ಟು ಶ್ರೀರಾಮನ ಪಾದದ ಬಳಿಗೆ ಹೋಗೋಣ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ 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 भूमि जाते बामे देते मनो जारीते भूमि जाते बामे देते मनो जारीते ಎಲ್ಲಿ ಹೇ ಮನೋಹರೇ ವಲ್ಲಭಾರುಣಾದರೆ ಎಲ್ಲಿ ಹೇ ಮನೋಹರೇ ವಲ್ಲಭಾರುಣಾದರೆ ನಿಲ್ಲದೇನ ಮನವು ಬಾರೆ ನಿಲ್ಲದೇನ ಮನವು ಬಾರೆ ವಲ್ಲಭೇಂದು ನಾಗೇ ಭೂಮಿ ಜಾತೆ ಬಾಮೆ ದೇವೆ ಶ್ರೀಮನೋಚಾರಿತೆ ಸೀತಾ 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 ಆ ಜಾನಕಿ ವೈದೇಹಿ, ಎಂದಿಗೆ ನಾನು ನಿನ್ನ ಮುಖ ಕಮಲವನ್ನು ಕಾಣುವೆನು? ಮನೋಹರೇ, ಲಕ್ಷ್ಮಣ ಅಣ್ಣ, ಸೀತಾನ್ವೇಷಣ ಕಾರ್ಯಕ್ಕಾಗಿ ಹೋದ ಸುಗ್ರೀವರಾಜನಾಗಲಿ ಹನುಮಂತನಾಗಲಿ ಇನ್ನು ಬಾರಲೇ ಇಲ್ಲವೆಲ್ಲ ಸಹೋದರ? ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ 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 ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಮಾರುತಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು ಮಾರುತಿ? ಪ್ರಭು, ಜಗನ್ಮಾತೆಯನ್ನು ಕಂಡೆನು ಪ್ರಭು. ಜಗನ್ಮಾತೆಯಾದ ಸೀತಾ ಮಾತೆಯು ಚೂಡಾರತ್ನವನ್ನು ಕೊಟ್ಟಿರುವುದು ಪ್ರಭು, ಸ್ವೀಕರಿಸುವರಾಗಿ. ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರು ಈ ವನ ಜಪ ಮಂಡಲದೊಳಿಲ್ಲ ಅರಸಿ ನೋಡಲು ಹನುಮ ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರು ಈ ವನ ಜಪ ಮಂಡಲದೊಳಿಲ್ಲ ಅರಸಿ ನೋಡಲು ಹನುಮ ವಿನಯದಿಂದ ಶರತಂದ್ರುಪಾಲಂಗೆ ನಾಲ್ವರು ಪುತ್ರರಿಹೆವೋ ವಿನಯ
ವಿನಯದಿ ದಶರಥ ನೃಪಾರಂಗೆ ನಾವು ನಾಲ್ವರು ಪುತ್ರರಿಹೆವೋ ಇಂದಿನಾರಭ್ಯ ನೀ ಐದನೆಯವನೆಂದು ಭಾವಿಪೆನೋ ಮನದಿ. ಹನುಮ, ದಾಸನೀನಲ್ಲವೋ ದಾಸನೀನಲ್ಲವೋ ಎನ್ನನು ಜನೀನಹುದೋ ಗಾಸಿಪೊಟ್ಟೆಯ ಕರ್ದ ಇತ್ತಪಾದ ನಿನಗೆ ಲೇಸಾದ ಬ್ರಹ್ಮ ಪದವಿಯಲಿವೆ ಹನುಮ. ಹನುಮ ಹನುಮ, ನನಗಾಗಿ ನೀನು ಶತಯೋಜ ವಿಸ್ತೀರ್ಣವಾದ ಸಮುದ್ರವನ್ನು ಲಂಘಿಸಿ ಮಂಗಳ ವಾರ್ತೆಯನ್ನು ತಂದಿರುವೆ. ನಿನಗೆ ಮಂಗಳವಾಗಲಿ ಹನುಮ. ಮಹದಾಜ್ಞೆ ಒಡೆಯ. ಪ್ರಭು, ರಾವಣನ ಹಿತ್ತಲೇ ಬರ್ತಿರೋನು ಪ್ರಭು. ಬರಲಿ ಬರಲಿ. ಎಲ್ಲವೆಲ್ಲವೋ ರಾವಣ, ಈ ನನ್ನ ಮೃತ್ಯು ಶರಕ್ಕೆ ತುತ್ತಾಗು. ಮಾರುತಿ ಪ್ರಭು, ಇಲ್ಲಿಗೆ ನನ್ನ 14 ವರ್ಷ ಅರಣ್ಯವಾಸವು ಮುಕ್ತಾಯವಾಯಿತು. ನೀನು ಕೂಡಲೇ ಅಯೋಧ್ಯೆಗೆ ಹೋಗಿ ಭರತನಿಗೆ ನಾನು ಬರುವೆನೆಂದು ವಿಷಯವನ್ನು ತಿಳಿಸು. ನಾವು ನಿನ್ನನ್ನೇ ಹಿಂಬಾಲಿಸಿಕೊಂಡು ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ಜಾನಕಿ ಸಮೇತನಾಗಿ ನಾನು ಸುಗ್ರೀವ ಸಮೇತರಾಗಿ ನಾನು ಅಯೋಧ್ಯೆಗೆ ಬರುವೆ. ನೀನು ಕೂಡಲೇ ಹೋಗಿ ನನ್ನ ಸಹೋದರನಾದ ಭರತನಿಗೆ ನಾನು ಬರುವೆನೆಂದು ವಿಷಯವನ್ನು ತಿಳಿಸು. ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ರವಿನುತ ಪದ ರಾಮ ರವಿನುತ ಪದ ಅಮಿತ ಪಲಾಯಕ. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ರಾಮ ರಾಕ್ಷಸ ಭೀಮ. ರಾಮ ರಾಮ ರಾಕ್ಷಸ ಭೀಮ. ರವಿಕುಲ ಸೋಮ. ರವಿಕುಲ ಸೋಮ ರಾಜಲಾಮ. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ರವಿ ಸುತ ಬಲ. ರಾಮ ರವಿ ಸುತ ಬಲ ಅಮಿತ ಪಲಾಯಕ. ರಾಮ ಜಯತು ಶ್ರೀ ರಾಮ ಸುನಾಮ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಶ್ರೀರಾಮಚಂದ್ರನ ಪಾದಾರವಿಂದ ವೇಗತಿ ಗೋವಿಂದ ಗೋವಿಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ಜಗನ್ಮಾತಾ ಸೀತಾದೇವಿಯ ಪಾದಾರವಿಂದ ವೇಗತಿ ಗೋವಿಂದ ಗೋವಿಂದ. ಜೈ ಹರ ನಮಃ ಪಾರ್ವತಿ ಪದೇ. ಹರ ರಾಮದೇ. बोलो भारत माता की जय. विद्या गणपति की जय. श्री रामचंद्र प्रभु की जय. जय हनुमान की जय. जय श्री राम. जय. जय श्री राम. जय श्री राम. जय श्री राम. जय श्री राम. जय जय श्री राम. ಜೈ ಜೈ ಶ್ರೀರಾಮ್. ಒಗ್ಗಟ್ಟಿರಲಿ.
ಒಗ್ಗಟ್ಟಿರಲಿ. ಮಾತಾರಂ ಶ್ರೀ ಭಾರತಿ ಕೃಪಾ ಪೋಷಿತ ನಾಟಕ ಮಂಡಳಕ್ಕೆ